ನೀವು ನೋಡ್ತಿದ್ರ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಆಲೂರು ರೈಲ್ವೆ ನಿಲ್ದಾಣಕ್ಕೆ ಮತ್ತೊಮ್ಮೆ ನಿಲುಗಡೆ ಆದೇಶವನ್ನು ತಾತ್ಕಾಲಿಕವಾಗಿ 3 ತಿಂಗಳುಗಳ ಕಾಲ ಸಮ್ಮತಿಸಿದೆ ಎಂದು ಜನಸ್ಪಂದನ ವೇದಿಕೆ ಸಂಸ್ಥಾಪಕ ಹೇಮಂತ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ರೈಲ್ವೆ ಇಲಾಖೆಯು ಕೇಂದ್ರದ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರಿಗೆ ನಾವು ಸಲ್ಲಿಸಿದ ಮನವಿ ಆಧಾರದ ಮೇಲೆ ಆಲೂರು ರೈಲ್ವೆ ನಿಲ್ದಾಣಕ್ಕೆ 2024 ಫೆಬ್ರವರಿ 7ರಂದು ಪ್ರಾಯೋಗಿಕವಾಗಿ 6 ತಿಂಗಳವರೆಗೆ ನಿಲುಗಡೆ ಆದೇಶವನ್ನು ಹೊರಡಿಸಿತ್ತು. ತದನಂತರ ನಾವು ಮತ್ತೊಮ್ಮೆ ಈಗಿನ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣನವರಿಗೆ ಮನವಿ ಸಲ್ಲಿಸಿ 3 ತಿಂಗಳವರೆಗೆ ವಿಸ್ತರಿಸಿದೆ. ಆದರೆ ಈ ಡಿಸೆಂಬರ್ 4ರಿಂದ ರೈಲ್ವೆ ನಿಲುಗಡೆ ಸಾಧ್ಯವಿಲ್ಲ ಎಂದು ಆದೇಶ ಹೊರಡಿಸಿದೆ. ರಾಧಮ್ಮ ಜನಸ್ಪಂದನ ಸಂಸ್ಥೆಯಿಂದ ಖುದ್ದಾಗಿ ಹುಬ್ಬಳ್ಳಿಯ ನೈಋತ್ಯ ಇಲಾಖೆಗೆ ಸಂಪರ್ಕಿಸಿದಾಗ ಅಲ್ಲಿ ಸೆಕ್ರೆಟರಿ ಸುನಿಲ್, ಆಲೂರು ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಆದಾಯವು ಪ್ರತಿ ತಿಂಗಳು ಅಂದರೆ ಕಳೆದ ನವೆಂಬರ್ ತಿಂಗಳಲ್ಲಿ 11,300 ರು ಮತ್ತು ಅಕ್ಟೋಬರ್ನಲ್ಲಿ 9,800 ರೂಪಾಯಿಗಳು ಸಂಗ್ರಹವಾಗಿದೆ ಎಂದರು. ನವೆಂಬರ್ನಲ್ಲಿ 192 ಜನ ಆಲೂರು ನಿಲ್ದಾಣದಲ್ಲಿ ಟಿಕೆಟ್ ತೆಗೆದುಕೊಂಡಿದ್ದಾರೆ. ಆದರೆ ರೈಲ್ವೆ ಇಲಾಖೆಯು ಯಶವಂತಪುರದಿಂದ ಆಲೂರಿಗೆ ಬರುವ ಪ್ರಯಾಣಿಕರ ಟಿಕೆಟ್ ಆದಾಯವನ್ನು ಪರಿಗಣಿಸದೆ ಅಲ್ಲಿನ ಆದಾಯವನ್ನು ಯಶವಂತಪುರಕ್ಕೆ ಮಾತ್ರ ಸೀಮಿತ ಎಂದು ಪರಿಗಣಿಸಿದೆ. ರೈಲ್ವೆ ನಿಯಮದ ಪ್ರಕಾರ ತಿಂಗಳಿಗೆ ಕನಿಷ್ಠ 30,000 ಆದಾಯ ಬಂದಿದ್ದರೆ ರೈಲ್ವೆ ಕಮರ್ಷಿಯಲ್ ಇಲಾಖೆ ನಿಲುಗಡೆ ಆದೇಶವನ್ನು ರದ್ದುಪಡಿಸುತ್ತಿರಲಿಲ್ಲ ಎಂದರು. ನಿಗದಿತ ಪ್ರಮಾಣದಲ್ಲಿ ಆಲೂರು ನಿಲ್ದಾಣದಲ್ಲಿ ಆದಾಯ ಬಂದಿರುವುದಿಲ್ಲ ಎಂದು ನಮಗೆ ತಿಳಿಸಿರುತ್ತಾರೆ. ನಾವು ಸಮಗ್ರವಾಗಿ ಅಧ್ಯಯನವನ್ನು ಮಾಡಿ ರೈಲ್ವೆ ಇಲಾಖೆಗೆ ಮತ್ತೊಮ್ಮೆ ಪುನರ್ ಪರಿಶೀಲಿಸಿ ಎಂದು ಕೆಲವೊಂದು ಅಂಕಿಅಂಶಗಳ ಸಮೇತ ಗಮನ ಸೆಳೆದಿರುತ್ತೇವೆ. ದೇಶದ ಎಷ್ಟೋ ರೈಲ್ವೆ ನಿಲ್ದಾಣಗಳಲ್ಲಿ 6,000ಕ್ಕಿಂತ ಕಡಿಮೆ ಆದಾಯವಿದ್ದರೂ ಶಾಶ್ವತ ನಿಲುಗಡೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ವಿಜಯಪುರ ಜಿಲ್ಲೆಯ ನಿಂಬಾಳ್ ನಿಲ್ದಾಣದಲ್ಲಿ ಕಳೆದ ವರ್ಷ ಸಂಸದರು ರಮೇಶ್ ಜಿಗಣಿಗೆ ಸಹ ಶಾಶ್ವತ ನಿಲುಗಡೆಯನ್ನು ಕಡಿಮೆಯಾಗದೇ ಇದ್ದರೂ ಸಹ ಮಾಡಿಸಿಕೊಟ್ಟಿದ್ದಾರೆ. ಇದೇ ಮಾದರಿಯಲ್ಲಿ ನಮ್ಮ ಕ್ಷೇತ್ರದ ಸಂಸದರು ಕೂಡ ರೈಲ್ವೆ ಕೆಲಸ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ ಬಳಿ ವಿಶೇಷ ಮನವಿಯನ್ನು ಸಲ್ಲಿಸಿ ಶಾಶ್ವತ ನಿಲುಗಡೆಯನ್ನು ಮಾಡಿಸಿಕೊಡುತ್ತೇನೆ ಎಂದು ನಮಗೆ ಭರವಸೆ ಕೊಟ್ಟಿದ್ದಾರೆ ಎಂದು ಹೇಳಿದರು. ಬೆಂಗಳೂರು ಶಟಲ್ ಗಾಡಿ ಇದೆಯಲ್ಲ ಹಾಸನದಿಂದ ಬೆಂಗಳೂರಿಗೆ, ಅವು ಎಲ್ಲಾ ಟ್ರೈನ್ ಎಲ್ಲಾ ರೈಲ್ವೆ ಸ್ಟೇಷನ್ ಸ್ಟಾಪ್ ಕೊಟ್ಕೊಂಡೇ ಹೋಗ್ತಾರೆ ನೋಡಿ. ಒಂದು ಟಾರ್ಗೆಟ್ ಇಲ್ಲ, ನೋ ಟಾರ್ಗೆಟ್. ಅದು ಸೇವಾ ಮನೋಭಾವ ಅನ್ನೋದು ಸರ್ವಿಸ್ ಮೋಟೋ ಅಂತ. ಎಕ್ಸ್ಪ್ರೆಸ್ಸಿಗೆ ಮಾತ್ರ ಕಂಡೀಷನ್ ಅಪ್ಲೈ. ನಾನು ಇದನ್ನು ತುಂಬಾ ಚರ್ಚೆ ಮಾಡಿದೆ. ಟ್ರಾನ್ಸ್ಪೋರ್ಟ್ ನಲ್ಲಿ ಯಾಕೆ ಈ ಸರ್ ಕಂಡೀಷನ್ ಆಗ್ತಿದ್ದೀರಾ? ಸರ್ವಿಸ್ ನ ನೀವು ಸೇವೆಗೋಸ್ಕರ ರೈಲ್ವೆ ಇಲಾಖೆ ಬಂದು ಆದಾಯ ಪರಿಗಣಿಸ್ತೀರ ಅಂದಾಗ ನಿಮ್ಮ ರೂಟ್ ನಲ್ಲಿ ಯಾವುದೇ ಪ್ಯಾಸೆಂಜರ್ ಟ್ರೈನ್ ಇಲ್ಲ, ಶಟಲ್ ಟ್ರೈನ್ಗಳಿಲ್ಲ. ಇದಿದ್ರೆ ನಾವು ಮಾಡ್ಕೊಡ್ತೇವೆ. ಬಾಳಿಪೇಟೆಗೂ ಕೊಡೋರಂತೆ. ಇದಿದ್ರೆ ಆ ಮಧ್ಯೆ ಬಾಳಿಪೇಟೆ ನಿಲ್ದಾಣ ಇತ್ತಲ್ಲ, ಅದಕ್ಕೂ ಕೂಡ ಸ್ಟಾಪ್ ಕೊಡೋರಂತೆ. ಈ ಮಾರ್ಗದಲ್ಲಿ ಯಾವುದೇ ಶಟಲ್ ಎಲ್ಲ ಎಕ್ಸ್ಪ್ರೆಸ್ ಇರೋದು. ಆಲೂರಿಂದ ಹೋಗೋಂಥ ಟ್ರೈನ್ಗಳೆಲ್ಲ ಇದೆ. ಹಾಸನ್ ಬಿಟ್ರೆ ಹಾಸನಿಂದ ಬೆಂಗಳೂರಿಗೂ ಶಟಲ್ ಟ್ರೈನ್ ಇದೆ. ಮತ್ತೆ ಒಳ್ಳೆ ಸರಿ, ಇವಾಗ ಹಾಸನಿಂದ ಮೈಸೂರಿಗೂ ಶಟಲ್ ಟ್ರೈನ್ ಇದೆ. 30 ರೂಪಾಯಿ ಮೈಸೂರಿಗೆ ಹೋಗ್ಬೋದು ಹಾಸನಿಂದ. ಕೇಳಿದೆ ಸರ್, ಅದನ್ನ ಕೇಳಿದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಡೋದಕ್ಕೆ ನಮ್ಗೆ ಸಮಸ್ಯೆ ಇಲ್ಲ. ಎಕ್ಸ್ಟೆನ್ಷನ್ ಮಾಡಿದ್ರೆ ರೈಲ್ ಅಲ್ಲಿ ನಿಲ್ಲಬೇಕು. ಸಕಲೇಶ್ಪುರದಲ್ಲಿ ರೈಲ್ ನಿಲ್ಲೋದಕ್ಕೆ ಅಲ್ಲಿ ಸಕಲೇಶ್ಪುರದ ಮೂಲಭೂತ ಸೌಕರ್ಯ ನಿಲ್ದಾಣದಲ್ಲಿ ಲಭ್ಯತೆ ಇಲ್ಲ. ನಾನು ಇಂಟರ್ಸಿಟಿ ಟ್ರೈನ್ಗೂ ಬೇಡಿಕೆ ಇಟ್ಟಿದ್ದೆ ಜುಲೈಲೇ ಹೋಗಿ. ಅವಾಗಲೂ ಇದೇ ಪಾಯಿಂಟ್ ಹೇಳಿದ್ರು, ಇದು ಪಾಯಿಂಟ್ ಹೇಳಿದ್ರು. ಅಲ್ಲಿ ವಾಟರ್ ವಾಶ್ ಮಾಡೋದಕ್ಕೆ ನೀರಿನ ಅವೈಲಬಿಲಿಟಿಗೆ ಹಾ 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 ಇಂಟರ್ಸಿಟಿಗೂ ಪತ್ರಿಕಾಗೋಷ್ಠಿಯಲ್ಲಿ ವಿನಯ್, ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.